ಕಾಡಾನೆಯೊಂದು ಬೆಳಗಾವಿ ನಗರದಲ್ಲಿ ಕಾಣಿಸಿಕೊಂಡಿದೆ. ಬಸವ ಕಾಲೋನಿ ಮನೆಯೊಂದರ ಹಿತ್ತಲಕ್ಕೆ ನುಗ್ಗಿ ನೀರಿಗಾಗಿ ತಡಕಾಡಿತು. ಸಂಬಂಧಪಟ್ಟ ಅರಣ್ಯ ಅಧಿಕಾರಿ ಕಾಡಿನತ್ತ ಕಳಿಸುವ ಕಾರ್ಯಾಚರಣೆ ಆರಂಭಿಸಿದರು. ಜಾತಿ ಗಣತಿ ವರದಿಯಲ್ಲಿ ಉದ್ದೇಶಪೂರ್ವಕವಾಗಿ ವೀರಶೈವ ಸಂಖ್ಯೆಯನ್ನು ಕಡಿಮೆ ತೋರಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪ ಆರೋಪಿಸಿದ್ದಾರೆ. ವೈಜ್ಞಾನಿಕವಾಗಿ ವರದಿ ಮಾಡಿಸಲಿ, ಇದು 9 ವರ್ಷಗಳ ಹಿಂದಿನ ವರದಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೆಂಗಳೂರಲ್ಲಿ ನಿಲ್ಲದ ಬೈಕ್ ವೀಲಿಂಗ್, ರಸ್ತೆಯಲ್ಲಿ ಪುಂಡರ ಅಟ್ಟಹಾಸ. ಬಿಜೆಪಿಯ ಮುಸ್ಲಿಂ ಓಲೈಕೆ ಆರೋಪಕ್ಕೆ ತಿರುಗೇಟು ಕೊಟ್ಟ ಜಿ ಪರಮೇಶ್ವರ್. ಡಾಲಿ ಚಾಯ್ವಾಲಾ ಕೈಯಿಂದ ಚಾಯ್ ಕುಡಿದ ಪ್ರಪಂಚದ ಕೋಟ್ಯಾಧಿಪತಿ ಬಿಲ್ ಗೇಟ್ಸ್. ಬೆಂಗಳೂರು ರಾಮೇಶ್ವರ ಕ್ಯಾಫೆ ಸ್ಫೋಟದಲ್ಲಿ 5 ಜನ ಗಂಭೀರ ಗಾಯ. ಸ್ಥಳಕ್ಕೆ ದೌಡಾಯಿಸಿ ಸಂಬಂಧಪಟ್ಟ ಅಧಿಕಾರಿಗಳು. ಮುಂದುವರಿದ ತನಿಖೆ. ಅನ್ನಭಾಗ್ಯ ವಿತರಕರಿಗೆ ಸಿಹಿ ಸುದ್ದಿ ನೀಡಿದ ಸಿಎಂ ಸಿದ್ದರಾಮಯ್ಯ. ಕೆಜಿಗೆ ₹1.50 ಕಮಿಷನ್ ಏರಿಕೆ ಭರವಸೆ ನೀಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಗ್ರಾಹಕರಿಗೆ ಮೋಸವಾಗದಂತೆ ತಡೆಗಟ್ಟಲು ಜಾರಿಗೊಳಿಸುತ್ತಿರುವ ಗೃಹ ರಕ್ಷಕ ವಾಹನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಪಡಿತರ ವಿತರಣೆಯಲ್ಲಿ ಮೋಸವಾಗುತ್ತಿದ್ದರೆ ಸಹಾಯವಾಣಿಗೆ ಕರೆ ಮಾಡಬಹುದು ಎಂದು ಸಹಾಯವಾಣಿಗೆ ಚಾಲನೆ ನೀಡಿದರು.